ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ಮಾ ಮೆಡಿಕಲ್ ಮನ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ನೈಪರ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ನೈಪರ್ ಎಕ್ಸಾಮ್ ಬಗ್ಗೆ, ಎಕ್ಸಾಮ್ ಪ್ಯಾಟರ್ನ್, ಎಲಿಜಿಬಿಲಿಟಿ ಅಂಡ್ ನೈಪರ್ ಕಾಲೇಜಸ್ ಎಷ್ಟಿದೆ ಅಂಡ್ ನೈಪರ್ ಎಕ್ಸಾಮ್ ಹೇಗೆ ಪ್ರಿಪೇರ್ ಆಗಬೇಕು ಅಂಡ್ ನೈಪರ್ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಡ್ ನೈಪರ್ ಆದ್ಮೇಲೆ ಯಾವ್ದೆಲ್ಲ ಜಾಬ್ ಆಪರ್ಚುನಿಟೀಸ್ ಇದೆ. ಈ ರೀತಿ ನೈಪರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್, ವಾಟ್ ಈಸ್ ನೈಪರ್? ನೈಪರ್ ಫುಲ್ ಫಾರ್ಮ್ ಏನಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಶನ್ ಅಂಡ್ ರಿಸರ್ಚ್. ಓಕೆ, ಸಿಗ್ನಿಫಿಕೆನ್ಸ್: ಇಟ್ ಇಸ್ ಇಂಡಿಯಾಸ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಫಾರ್ ಅಡ್ವಾನ್ಸ್ಡ್ ಫಾರ್ಮಾಸ್ಯೂಟಿಕಲ್ ಎಜುಕೇಶನ್ ಅಂಡ್ ರಿಸರ್ಚ್. ಓಕೆ, ನಮ್ಮ ಫಾರ್ಮಾ ಫೀಲ್ಡ್ ಅಲ್ಲಿ ನೈಪರ್ ಅನ್ನೋದು ಟಾಪ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಸೊ ನೈಪರ್ ಅಲ್ಲಿ ಎಲ್ಲರೂ ಮಾಸ್ಟರ್ಸ್ ಅಂಡ್ PhD ಮಾಡ್ಬೇಕು ಅನ್ಕೊಳ್ತಾರೆ. ಅಂಡ್ ಎಷ್ಟೋ ಜನ ನೈಪರ್ ಡ್ರೀಮ್ ಕಾಲೇಜ್ ಇಟ್ಕೊಂಡಿರ್ತಾರೆ. ಓಕೆ, ಎಸ್ಟಾಬ್ಲಿಷ್ಡ್ ಫಸ್ಟ್ ನೈಪರ್ ವಾಸ್ ಸೆಟ್ ಅಪ್ ಇನ್ 1998 ಇನ್ ಮೊಹಾಲಿ. ಓಕೆ, ಫಸ್ಟ್ ಕಾಲೇಜ್ ಜನ ಮೊಹಾಲಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. Purpose: to develop skilled professionals in the field of pharmaceuticals, okay, and promote research and development in that sector. Okay, ಇಷ್ಟು ವಾಟ್ ಈಸ್ ನೈಪರ್ ಅಂತ. ಅಂಡ್ ಕ್ಯಾಂಪಸ್: ಸೊ ನಮ್ಮ ಇಂಡಿಯಾದಲ್ಲಿ 7 ನೈಪರ್ ಕಾಲೇಜಸ್ ಇದೆ ಅಂಡ್ ಇದನ್ನ ನಾನು ರ್ಯಾಂಕ್ ವೈಸ್ ಕೊಟ್ಟಿದ್ದೀನಿ. ಓಕೆ, ಟಾಪ್ 1 ಅಲ್ಲಿ ನೈಪರ್ ಮೊಹಾಲಿ ಇದೆ, ಅದು ಪಂಜಾಬ್ ಅಲ್ಲಿ ಇದೆ. ಅಂಡ್ ಟಾಪ್ 2 ನೈಪರ್ ಹೈದರಾಬಾದ್, ತೆಲಂಗಾಣದಲ್ಲಿದೆ. ಅಂಡ್ ಟಾಪ್ 3 ನೈಪರ್ ಅಹಮದಾಬಾದ್, ಅದು ಗುಜರಾತ್ ಅಲ್ಲಿ ಇದೆ. ಅಂಡ್ ಟಾಪ್ 4 ನೈಪರ್ ರಾಬೇರ್ಲಿ, ಉತ್ತರ ಪ್ರದೇಶಲ್ಲಿದೆ. ಅಂಡ್ ಟಾಪ್ 5 ನೈಪರ್ ಗುವಾಹಟಿ, ಅದು ಅಸ್ಸಾಂ ಅಲ್ಲಿದೆ. ಅಂಡ್ ಟಾಪ್ 6 ನೈಪರ್ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ ಅಲ್ಲಿದೆ. ಅಂಡ್ ಟಾಪ್ 7 ನೈಪರ್ ಹಾಜಿಪುರ್, ಬಿಹಾರ್. ಓಕೆ, ಇಷ್ಟು ನೈಪರ್ ಕಾಲೇಜಸ್. ಅಂಡ್ ನೆಕ್ಸ್ಟ್, ಕೋರ್ಸಸ್ ಆಫರ್ಡ್. ಸೊ ನೈಪರ್ ಅಲ್ಲಿ ಯಾವ್ದೆಲ್ಲ ಕೋರ್ಸ್ ಇದೆ? ಓಕೆ, PGಗೆ ಅಂಡ್ PhDಗೆ. ಓಕೆ, ಮಾಸ್ಟರ್ಸ್ ಪ್ರೋಗ್ರಾಮ್, MS ಫಾರ್ಮಾ, MTech ಫಾರ್ಮಾ, M ಫಾರ್ಮಾ ಅಂಡ್ MBA ಫಾರ್ಮಾ. ಓಕೆ, ಇಷ್ಟು ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಇದೆ. ಅದರಲ್ಲಿ ಯಾವ್ದೆಲ್ಲ ಬ್ರಾಂಚ್ ಇದೆ ಅಂದ್ರೆ ಫಾರ್ಮಾಸ್ಯೂಟಿಕ್ಸ್, ಮೆಡಿಸಿನಲ್ ಕೆಮಿಸ್ಟ್ರಿ, ಫಾರ್ಮಾಕಾಲಜಿ ಅಂಡ್ ಟಾಕ್ಸಿಕಾಲಜಿ, ರೆಗ್ಯುಲೇಟರಿ ಅಫೇರ್ಸ್ ಅಂಡ್ ಫಾರ್ಮಾಕಾಲಜಿ ಅಂಡ್ ಮೋರ್. ತುಂಬಾ ನೈಪರ್ ಅಲ್ಲಿ ತುಂಬಾ ಬ್ರಾಂಚಸ್ ಇದೆ. ನಾನು ಮೇಜರ್ ಕೊಟ್ಟಿದ್ದೀನಿ, ಕೋರ್ ಸಬ್ಜೆಕ್ಟ್ಸ್ ಕೊಟ್ಟಿದ್ದೀನಿ. ಇನ್ನು ನಾನ್ ಕೋರ್ ಸಬ್ಜೆಕ್ಟ್ಸ್ ಇನ್ನೂ ತುಂಬಾ ಇದೆ. ಓಕೆ, ಅಂಡ್ ನೀವು ನೈಪರ್ ಅಲ್ಲಿ PhD ಸಹ ಮಾಡ್ಬೋದು. PhD ಪ್ರೋಗ್ರಾಮ್ಸ್ ಇನ್ ವೇರಿಯಸ್ ಫಾರ್ಮಾಸ್ಯೂಟಿಕಲ್ ಡಿಸಿಪ್ಲಿನ್ಸ್. ಓಕೆ, ಇಷ್ಟು ನೈಪರ್ ಅಲ್ಲಿ ಕೋರ್ಸಸ್ ಇದೆ. ಅಂಡ್ ನೆಕ್ಸ್ಟ್, ವಾಟ್ ಈಸ್ ನೈಪರ್ JE? ಸೊ ಇಷ್ಟೊತ್ತು ನಾವು ನೈಪರ್ ಇನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಂಡ್ರಿ ಅಂಡ್ ವಾಟ್ ಈಸ್ ನೈಪರ್ ಅಂತ ತಿಳ್ಕೊಂಡ್ರಿ ಅಂಡ್ ಯಾವ್ದೆಲ್ಲ ಕೋರ್ಸ್ ಇದೆ ಅಂತ ತಿಳ್ಕೊಂಡ್ರಿ. ಸೊ ನೈಪರ್ ಅಲ್ಲಿ ನೀವು PG ಮಾಡಬೇಕು ಅಥವಾ PhD ಮಾಡಬೇಕು ಅಂದ್ರೆ ನೀವು ನೈಪರ್ JE ಎಕ್ಸಾಮ್ ನ ಪಾಸ್ ಆಗಬೇಕು. ಓಕೆ, ಫುಲ್ ಫಾರ್ಮ್ ಏನಂದ್ರೆ ನೈಪರ್ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್. ಪರ್ಪಸ್ ಏನಂದ್ರೆ ಎ ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಅಡ್ಮಿಷನ್ ಟು ಪೋಸ್ಟ್ ಗ್ರಾಜುಯೇಟ್ ಅಂಡ್ PhD ಕೋರ್ಸಸ್ ಅಟ್ ನೈಪರ್ಸ್. ಓಕೆ, ಎಲಿಜಿಬಿಲಿಟಿ: ಬ್ಯಾಚುಲರ್ಸ್ ಡಿಗ್ರಿ ಇನ್ ಫಾರ್ಮಸಿ. ನೀವು ನೈಪರ್ ಎಕ್ಸಾಮ್ ಬರೀಬೇಕಂದ್ರೆ B.Pharm ಕಂಪ್ಲೀಟ್ ಆಗಿರ್ಬೇಕು ಆರ್ B.Tech ಇನ್ ಫಾರ್ಮಾ with minimum of 60% aggregate marks or equivalent CGPA. ಓಕೆ, ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಫಸ್ಟ್ ಪ್ಲಸ್ 60% ಮಾರ್ಕ್ಸ್ ಬಂದಿರಬೇಕು. ಅಂಡ್ 55% ಫಾರ್ SC/ST ಕ್ಯಾಂಡಿಡೇಟ್ಸ್ ಅಂಡ್ 50% ಫಾರ್ PWD ಕ್ಯಾಂಡಿಡೇಟ್ಸ್. ಓಕೆ, ಇದು ಎಲಿಜಿಬಿಲಿಟಿ. ಅಂಡ್ GPAT ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್. ಓಕೆ, ನೀವು ನೈಪರ್ ಎಕ್ಸಾಮ್ ಬರೀಬೇಕಂದ್ರೆ ನೀವು ಮಸ್ಟ್ ಅಂಡ್ ಶುಡ್ GPAT ಎಕ್ಸಾಮ್ ಕ್ವಾಲಿಫೈ ಆಗಿರ್ಬೇಕು. ಅವಾಗಲೇ ನೀವು ನೈಪರ್ ಎಕ್ಸಾಮ್ ಬರೆಯೋದಕ್ಕಾಗೋದು. ಓಕೆ, ಅಂಡ್ ಫ್ರೀಕ್ವೆನ್ಸಿ: ಕಂಡಕ್ಟೆಡ್ ಒನ್ಸ್ ಎ ಇಯರ್, ಟಿಪಿಕಲಿ ಇನ್ ಜೂನ್. ಓಕೆ, ನೈಪರ್ನ ಒನ್ಸ್ ಎ ಇಯರ್ ಕಂಡಕ್ಟ್ ಮಾಡ್ತಾರೆ, ಅದು ಜೂನ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಪ್ಯಾಟರ್ನ್ ನೋಡೋಣ. ಟೋಟಲ್ ಡ್ಯೂರೇಷನ್ 2 hours ಇರುತ್ತೆ. ಮೋಡ್ ಆಫ್ ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ನಂಬರ್ ಆಫ್ ಕ್ವಶನ್ಸ್ 200 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸಬ್ಜೆಕ್ಟ್ಸ್: ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ, ಫಾರ್ಮಾಕಾಲಜಿ, ಫಾರ್ಮಾಸ್ಯೂಟಿಕ್ಸ್ ಅಂಡ್ ಬಯೋಟೆಕ್ನಾಲಜಿ. ಸೇಮ್ GPAT ಸಿಲೆಬಸ್ ಏನಿರುತ್ತೋ ಅದೇ ಇರುತ್ತೆ. ಬಟ್ ಇದರಲ್ಲಿ ಫಾರ್ಮಾ 75% ಇರುತ್ತೆ ಅಂಡ್ ನಾನ್ ಫಾರ್ಮಾ ಸಿಲೆಬಸ್ 25% ಇರುತ್ತೆ. ಓಕೆ, ಸೇಮ್ B.Pharm ಅಲ್ಲಿ ಏನ್ ಸಿಲೆಬಸ್ ಇದೋ ಅದೇ ಸಿಲೆಬಸ್ ಇರುತ್ತೆ. ಮಾರ್ಕಿಂಗ್ ಸ್ಕೀಮ್ ಯಾವ ತರ ಅಂದ್ರೆ +1 ಫಾರ್ ಈಚ್ ಕರೆಕ್ಟ್ ಆನ್ಸರ್, 0.25 ಫಾರ್ ಈಚ್ ಇನ್ಕರೆಕ್ಟ್ ಆನ್ಸರ್. ಸೇಮ್ 1/4 ಇರುತ್ತೆ. GPAT ಆದ್ರೆ 4+ ಇರ್ತಿತ್ತು, ಬಟ್ ಇದರಲ್ಲಿ +1 ಮಾರ್ಕ್ಸ್ ಇದೆ. ಓಕೆ, ಟೋಟಲ್ 200 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ 200 ಮಾರ್ಕ್ಸ್. ಓಕೆ, ಅಂಡ್ ಅಪ್ಲಿಕೇಶನ್ ಪ್ರೋಸೆಸ್: ಆನ್ಲೈನ್ ರಿಜಿಸ್ಟ್ರೇಷನ್ ಇರುತ್ತೆ. ಕ್ಯಾಂಡಿಡೇಟ್ಸ್ ನೀಡ್ ಟು ರಿಜಿಸ್ಟರ್ ಆನ್ ದ ಅಫಿಷಿಯಲ್ ನೈಪರ್ JE ವೆಬ್ಸೈಟ್. ಓಕೆ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ ಜನರಲ್, OBC, EWS ಕ್ಯಾಂಡಿಡೇಟ್ಸ್ಗೆ ಅರೌಂಡ್ 50,000 ಇರುತ್ತೆ. SC/ST PW ಕ್ಯಾಂಡಿಡೇಟ್ಸ್ಗೆ ಅರೌಂಡ್ 1,500 ಇರುತ್ತೆ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್: ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಬೇಕಂದ್ರೆ GPAT ಸ್ಕೋರ್ ಕಾರ್ಡ್ ಇರಬೇಕು, ಅಕಾಡೆಮಿಕ್ ಸರ್ಟಿಫಿಕೇಟ್ಸ್ ಎಲ್ಲಾ ಮಾರ್ಕ್ಸ್ ಕಾರ್ಡ್ಸ್ ಇರಬೇಕು, PU 10th ಅಂಡ್ ಟೋಟಲ್ B.Pharmದು ಎಲ್ಲಾ ಮಾರ್ಕ್ಸ್ ಕಾರ್ಡ್ ಇರಬೇಕು. ಅಂಡ್ ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕು, ಅದು ಸೆಂಟ್ರಲ್ ಸರ್ಟಿಫಿಕೇಟ್ ಇರಬೇಕು.
ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಡ್ ಸಿಗ್ನೇಚರ್. ಸೊ ಇಷ್ಟು ಅಪ್ಲಿಕೇಶನ್ ಪ್ರೋಸೆಸ್. ಅಂಡ್ ಪ್ರಿಪರೇಷನ್ ಟಿಪ್ಸ್. ಯಾವ ರೀತಿ ನೀವು ನೈಪರ್ಗೆ ಪ್ರಿಪೇರ್ ಆಗಬೇಕು. ನೀವು ಒನ್ಸ್ ನೀವು ಜಿಪ್ಯಾಟ್ಗೆ ಪ್ರಿಪೇರ್ ಆಗಿದ್ರೆ ನೈಪರ್ ಪ್ರಿಪೇರ್ ಆಗೋದು ತುಂಬಾ ಈಸಿ. ಓಕೆ, ಜಿಪ್ಯಾಟ್ ಅಲ್ಲಿ ನೀವು ಜಿಪ್ಯಾಟ್ ಕಂಪ್ಲೀಟ್ ಓದ್ಬಿಟ್ಟಿದ್ರೆ ಅಂಡ್ ಜಿಪ್ಯಾಟ್ ಕ್ವಾಲಿಫೈ ಆಗಿದ್ರೆ ನೈಪರ್ಗೆ ಓದೋದೇನು ಅಷ್ಟೇನು ಕಷ್ಟ ಆಗಲ್ಲ. 75% ಫಾರ್ಮಾ ಸಿಲೆಬಸ್ ಇರೋದ್ರಿಂದ ನೀವು ಮೆಜಾರಿಟಿ ಅಂಡ್ ಮೋಸ್ಟ್ ಆಫ್ ದ ಮಾರ್ಕ್ಸ್ ಇದ್ರಲ್ಲಿ ನಿಮ್ಗೆ ಬಂದ್ಬಿಡುತ್ತೆ. ಅಂಡ್ 25% ನಾನ್ ಫಾರ್ಮಾ ಸಿಲೆಬಸ್ ಓದ್ಬೇಕಾಗಿರುತ್ತೆ. ಓಕೆ, ನೋಡೋಣ ಯಾವ ರೀತಿ ಓದ್ಬೇಕಂತ. ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್. ಫೋಕಸ್ ಆನ್ ಜಿಪ್ಯಾಟ್ ಲೆವೆಲ್ ಟಾಪಿಕ್ಸ್ ಲೈಕ್ ಫಾರ್ಮಾಸ್ಯೂಟಿಕ್ಸ್, ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ, ಫಾರ್ಮಕಾಲಜಿ, ಫಾರ್ಮಕಾಗ್ನಸಿ ಅಂಡ್ ಬಯೋಟೆಕ್ನಾಲಜಿ. ಓಕೆ, ಸೊ ಸಿಲೆಬಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೇಮ್ ಜಿಪ್ಯಾಟ್ ಯಾವ ತರ ಓದ್ತಿರೋ ಅದೇ ರೀತಿ ಇದಕ್ಕೂ ಓದಿ. ನಾನು ಲಾಸ್ಟ್ 3 ವಿಡಿಯೋಸ್ ಅಲ್ಲಿ ಮಾಡಿದ್ದೆ ಜಿಪ್ಯಾಟ್ ಎಕ್ಸಾಮ್ ಅಂದ್ರೆ ಏನು, ಅದಕ್ಕೆ ಯಾವ ರೀತಿ ಬುಕ್ಸ್ ರೆಫರ್ ಮಾಡಬೇಕು ಅಂಡ್ ಯಾವ ರೀತಿ ಯಾವ್ದಾರ ಟಿಪ್ಸ್ ಅಂಡ್ ಟ್ರಿಕ್ಸ್ ಇದೆ ಅಂತ. ಸೊ ಅದನ್ನ ನೋಡ್ಕೊಂಡು ನೀವು ಸೇಮ್ ಜಿಪ್ಯಾಟ್ ಯಾವ ತರ ಓದ್ತಿರೋ ಇದಕ್ಕೂ ಅದೇ ತರ ಓದಿ. ಓಕೆ, ಟೈಮ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ 200 MCQs ಇರುತ್ತೆ ಅಂಡ್ 2 hours ಇರುತ್ತೆ ಅಷ್ಟೇ. ಅಂದ್ರೆ 120 ಮಿನಿಟ್ಸ್ ಅಲ್ಲಿ ನೀವು 200 MCQs ನ ಸಾಲ್ವ್ ಮಾಡಬೇಕು, ಅಂದ್ರೆ ಆನ್ಸರ್ ಮಾಡಬೇಕು. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ನೈಪರ್ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೀವು ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂಡ್ ಟೇಕ್ ಮಾರ್ಕ್ ಟೆಸ್ಟ್. ಓಕೆ, ಇದಕ್ಕೆ ನೀವು 2 hours ಸೆಟ್ ಮಾಡ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಅಂಡ್ ಮಾರ್ಕ್ ಟೆಸ್ಟ್ ಪೇಪರ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಅದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಒಂದ್ ಕ್ವಶನ್ಗೆ 1 minute ಸಹ ಇರಲ್ಲ, 30 seconds or 40 seconds ಇರುತ್ತೆ. ಓಕೆ, ಅಂಡ್ ಬುಕ್ಸ್ ಟು ರೆಫರ್. GPAT preparation books like the Pearson Guide or standard textbooks such as KD 340 for pharmacology and 4S medicinal chemistry. ಓಕೆ, ಸುಮ್ಮನೆ ಜಸ್ಟ್ ಬುಕ್ಸ್ ಕೊಟ್ಟಿದ್ದೀನಿ. ಜಿಪ್ಯಾಟ್ ಎಕ್ಸಾಮ್ಗೆ ಏನ್ ಬುಕ್ಸ್ ಹೇಳಿದ್ನೋ ಅದೇ ಬುಕ್ಸ್ ಇದಕ್ಕೂ ರೆಫರ್ ಮಾಡಿ. ಓಕೆ, ಇದ್ರಲ್ಲಿ ಮೈನ್ ಏನಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಅಂಡ್ ನಾನ್ ಫಾರ್ಮಾ ಸಿಲೆಬಸ್ ಸಹ ಓದ್ಬೇಕು. ಓಕೆ, ಇದು ಪ್ರಿಪರೇಷನ್ ಟಿಪ್ಸ್ ಆಗಿತ್ತು. ಅಂಡ್ ವೈ ನೈಪರ್ ಯಾಕೆ ಅಂದ್ರೆ ನೋಡಿ, ಒಂದು 4 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಫಸ್ಟ್ ಒನ್ ಏನಂದ್ರೆ ವರ್ಲ್ಡ್ ಕ್ಲಾಸ್ ಫ್ಯಾಕಲ್ಟಿ ಇರುತ್ತೆ, ರಿನೌಂಡ್ ಫಾರ್ ಕ್ವಾಲಿಟಿ ಎಜುಕೇಶನ್ ಅಂಡ್ ಅಡ್ವಾನ್ಸ್ ರಿಸರ್ಚ್. ಓಕೆ, ಅಂಡ್ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್, ಎಕ್ಸಲೆಂಟ್ ಇಂಡಸ್ಟ್ರಿ ಕನೆಕ್ಷನ್ಸ್ ಲೀಡಿಂಗ್ ಟು ಪ್ಲೇಸ್ಮೆಂಟ್ಸ್ ಇನ್ ಟಾಪ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್. ಓಕೆ, ಈ ಎಲ್ಲಾ ನೈಪರ್ ಇನ್ಸ್ಟಿಟ್ಯೂಷನ್ಸ್ ಫಾರ್ಮಾ ಕಂಪನೀಸ್ ಜೊತೆ ಟೈ ಅಪ್ ಆಗಿರುತ್ತೆ. ನೀವು ನೈಪರ್ ಅಲ್ಲಿ ನೀವು ಸೀಟ್ ತಗೊಂಡು ಜಾಯ್ನ್ ಆಗ್ಬಿಟ್ರೆ ಸಾಕು, ಪಕ್ಕಾ ಪ್ಲೇಸ್ಮೆಂಟ್ ಆಗುತ್ತೆ. ಓಕೆ, ಯಾಕಂದ್ರೆ ಎಲ್ಲಾ ನೈಪರ್ ಇನ್ಸ್ಟಿಟ್ಯೂಷನ್ಸ್ ಫಾರ್ಮಾ ಕಂಪನೀಸ್ ಜೊತೆ ಟೈ ಅಪ್ ಆಗಿರುತ್ತಲ್ಲ, ಸೊ ನಿಮಗೆ ಪ್ಲೇಸ್ಮೆಂಟ್ ಅನ್ನೋದು ಕನ್ಫರ್ಮ್ ಇರುತ್ತೆ. ಅಂಡ್ ರಿಸರ್ಚ್ ಸ್ಕೋಪ್, ಆಪರ್ಚುನಿಟೀಸ್ ಟು ವರ್ಕ್ ಆನ್ ಇನೋವೇಟಿವ್ ಡ್ರಗ್ ರಿಸರ್ಚ್. ಓಕೆ, ರಿಸರ್ಚ್ಗೂ ಒಳ್ಳೆ ಸ್ಕೋಪ್ ಇದೆ ನೈಪರ್ ಅಲ್ಲಿ. ಅಂಡ್ ಗ್ಲೋಬಲ್ ರೆಕಗ್ನಿಷನ್, ನೈಪರ್ ಅಲ್ಯೂಮಿನಿ ಆರ್ ಪ್ಲೇಸ್ಡ್ ಇನ್ ಟಾಪ್ ಯೂನಿವರ್ಸಿಟೀಸ್ ಅಂಡ್ ಆರ್ಗನೈಸೇಷನ್ಸ್ ವರ್ಲ್ಡ್ ವೈಡ್. ಓಕೆ, ಗ್ಲೋಬಲ್ ರೆಕಗ್ನಿಷನ್ ಸಹ ಇರುತ್ತೆ. ಸೊ ಇದಕ್ಕೆ ನೀವು ನೈಪರ್ನ ಚೂಸ್ ಮಾಡಬೇಕು. ಮೇನ್ ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂಡ್ ಒಳ್ಳೆ ಪ್ಯಾಕೇಜ್ ಇರುತ್ತೆ. ಓಕೆ, ಅಂಡ್ ಇಂಪಾರ್ಟೆಂಟ್ ಡೇಟ್ಸ್. ಸೊ ಟೆಂಟೇಟಿವ್ ಡೇಟ್ಸ್ ಕೊಟ್ಟಿದ್ದೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಏಪ್ರಿಲ್ ಆರ್ ಮೇ ಅಲ್ಲಿ ಆಗುತ್ತೆ. ಲಾಸ್ಟ್ ಡೇಟ್ ಟು ಅಪ್ಲೈ ಮೇ ಆರ್ ಜೂನ್ ಅಲ್ಲಿ ಇರುತ್ತೆ. ಅಡ್ಮಿಟ್ ಕಾರ್ಡ್ ರಿಲೀಸ್ ಜೂನ್. ಎಕ್ಸಾಮ್ ಡೇಟ್ ಜೂನ್ ಅಲ್ಲಿ ಇರುತ್ತೆ. ರಿಸಲ್ಟ್ಸ್ ಡಿಕ್ಲರೇಷನ್ ಜುಲೈ ಅಲ್ಲಿ ಆಗುತ್ತೆ. ಕೌನ್ಸಿಲಿಂಗ್ ಜುಲೈ ಅಲ್ಲಿ ಇರುತ್ತೆ. ಅಡ್ಮಿಷನ್ ಆಗಸ್ಟ್ ಅಲ್ಲಿ ಇರುತ್ತೆ. ಓಕೆ, ನೈಪರ್ ಬೇಗ ಮಾಡ್ಬಿಡುತ್ತೆ. ಅಪ್ಲಿಕೇಶನ್ ರಿಲೀಸ್ ಮಾಡಿ ಒಂದು 2-3 ವೀಕ್ಸ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಂಡ್ 1 or 2 ವೀಕ್ಸ್ ಅಲ್ಲಿ ರಿಸಲ್ಟ್ ಕೊಟ್ಬಿಡುತ್ತೆ. ಅಂಡ್ ಬೇಗ ಕೌನ್ಸಿಲಿಂಗ್ ಮಾಡಿ ಅಡ್ಮಿಷನ್ ಸಹ ಮಾಡುತ್ತೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಡೇಟ್ಸ್. ಅಂಡ್ ಪೋಸ್ಟ್ ನೈಪರ್ ಆಪರ್ಚುನಿಟೀಸ್. ನೈಪರ್ ಅಲ್ಲಿ ನೀವು PG ನ ಕಂಪ್ಲೀಟ್ ಮಾಡಿದ್ಮೇಲೆ ಯಾವ್ದೆಲ್ಲ ಆಪರ್ಚುನಿಟೀಸ್ ಇದೆ. ಜಾಬ್ ರೋಲ್ಸ್, ಸ್ವಲ್ಪ ಜಾಬ್ಸ್ ನ ಕೊಟ್ಟಿದ್ದೀನಿ. ರಿಸರ್ಚ್ ಸೈಂಟಿಸ್ಟ್ ಆಗ್ಬೋದು, ಕ್ಲಿನಿಕಲ್ ರಿಸರ್ಚರ್, ರೆಗ್ಯುಲೇಟರಿ ಅಫೇರ್ಸ್ ಸ್ಪೆಷಲಿಸ್ಟ್, ಫಾರ್ಮಾಸ್ಯೂಟಿಕಲ್ ಕನ್ಸಲ್ಟೆಂಟ್. ಸ್ವಲ್ಪ ಜಾಬ್ಸ್ ಕೊಟ್ಟಿದ್ದೀನಿ. ಓಕೆ, ಅಂಡ್ ಸ್ಯಾಲರಿ ರೇಂಜ್ ಮಿನಿಮಮ್ 6 LPA ಇರುತ್ತೆ, ಮ್ಯಾಕ್ಸಿಮಮ್ 15 LPA ವರೆಗೂ ಇರುತ್ತೆ. ವೇರೀಸ್ ವಿತ್ ಎಕ್ಸ್ಪೀರಿಯನ್ಸ್ ಅಂಡ್ ರೋಲ್. ಓಕೆ, ರೋಲ್ ಮೇಲೆ ಸ್ಯಾಲರಿ ವೇರಿ ಆಗುತ್ತೆ ಅಂಡ್ ಎಕ್ಸ್ಪೀರಿಯನ್ಸ್ ಮೇಲೆ ವೇರಿ ಆಗುತ್ತೆ. ಸೊ ಮಿನಿಮಮ್ 6 to 15 LPA ಅಂದ್ರೂ ಇದೇ ಇರುತ್ತೆ. ಓಕೆ, ಹೈಯರ್ ಸ್ಟಡೀಸ್, ಆಪ್ಷನ್ ಟು ಪರ್ಸ್ಯೂ PhD ಇನ್ ಇಂಡಿಯಾ ಆರ್ ಅಬ್ರಾಡ್. ನೀವು ನೈಪರ್ ಅಲ್ಲಿ M.Pharm ಮಾಡಿದ್ಮೇಲೆ ಅಥವಾ MBA ಆರ್ MS ಮಾಡಿದ್ಮೇಲೆ ನೀವು ಅಲ್ಲೇ PhD ಸಹ ಮಾಡ್ಬೋದು. ಓಕೆ, ಸೊ ಇಷ್ಟು ಇವತ್ತಿನ ವಿಡಿಯೋ. ಸೊ ವಿಡಿಯೋದಲ್ಲಿ ನಾವು ನೈಪರ್ ಬಗ್ಗೆ ತಿಳ್ಕೊಂಡ್ರಿ. ನೈಪರ್ ಕಾಲೇಜಸ್ ಅಂಡ್ ನೈಪರ್ ಎಕ್ಸಾಮ್, ಅದಕ್ಕೆ ಎಲಿಜಿಬಿಲಿಟಿ ಏನು, ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅಂಡ್ ಪೋಸ್ಟ್ ನೈಪರ್ ಆಪರ್ಚುನಿಟೀಸ್ ಏನಿದೆ ಅಂಡ್ ನೈಪರ್ ಯಾಕೆ ಅಂತ ತಿಳ್ಕೊಂಡ್ರಿ. ಓಕೆ, ಅಂಡ್ ಫಾರ್ಮಾ ಮೆಡಿಸಿನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾರ್ಮಾ ರಿಲೇಟೆಡ್ ಇನ್ಫಾರ್ಮೇಶನ್ ಏನೇ ಆಗಿರ್ಲಿ
ಈ ಯೂಟ್ಯೂಬ್ ಚಾನಲ್ ನಾನು ಡೈಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಅಂಡ್ GPAT ಎಕ್ಸಾಮ್‌ಗೆ, ನೈಪರ್ ಎಕ್ಸಾಮ್ ಪ್ರಿಪರೇಷನ್‌ಗೆ ಈ ಚಾನಲ್ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಾಟ್ಸ್ಆಪ್ ಗ್ರೂಪ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ನಿಮ್ಗೆ ಯಾವುದೇ ರೀತಿ ನೋಟ್ಸ್ ಆಗಿರಲಿ, ಕ್ವೆಶ್ಚನ್ ಪೇಪರ್ಸ್, ಕ್ವೆಶ್ಚನ್ ಬ್ಯಾಂಕ್, ಸ್ಟಡಿ ಮೆಟೀರಿಯಲ್ಸ್, ಸ್ಟ್ಯಾಂಡರ್ಡ್ ಬುಕ್ಸ್ ಏನೇ ಬೇಕಿದ್ರು ನೀವು ವಾಟ್ಸ್ಆಪ್ ಗ್ರೂಪ್‌ಗೆ ಜಾಯ್ನ್ ಆಗಿ ಅಂಡ್ ಟೆಲಿಗ್ರಾಮ್‌ಗೂ ಜಾಯ್ನ್ ಆಗಿ. ಓಕೆ, ಟೆಲಿಗ್ರಾಮಲ್ಲಿ ಎಲ್ಲ ನೋಟ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಫೈಲ್ಸ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅಂಡ್ ವಾಟ್ಸ್ಆಪ್ ಚಾನಲ್ನ ಫಾಲೋ ಮಾಡಿ ಅಂಡ್ ಇನ್ಸ್ಟಾಗ್ರಾಮ್ ಸಹ ಫಾಲೋ ಮಾಡಿ. ಓಕೆ, ಈ ವಿಡಿಯೋದಲ್ಲಿ ನೈಪರ್ ಬೈ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಅದಕ್ಕೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಗೂ ಸಹ ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೂ ಸಹ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಓಕೆ, ಥ್ಯಾಂಕ್ ಯು.